ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಇನ್ನೇನು ಬೇಸಿಗೆ ಶುರುವಾಯಿತು. ಬೇಸಿಗೆ ಕಾಲದಲ್ಲಷ್ಟೇ ಮಾಡಿ ವರ್ಷವಿಡೀ ಸ್ಟೋರ್ ಮಾಡಿಡುವ ಬಳಕನಕಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡ್ತಿದ್ದೀನಿ. ಹೀಗೊಮ್ಮೆ ಮಾಡಿ ಬಳಕನಕಾಯಿ ಎಷ್ಟು ಬೆಳ್ಳಗಾಗಿ ಬರುತ್ತೆ ಹಾಗೂ ವರ್ಷ ಪೂರ್ತಿ ಇಟ್ಟರೂ ಹಾಳಾಗೋದಿಲ್ಲ. ನಾನಿಲ್ಲಿ ಬಳಕನ ಮೆಣಸಿನ್ಕಾಯಿನ ಮಾಡೋಕ್ಕೆ ಸ್ವಲ್ಪ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೋಡಿ, ಈ ಥರ ಮೇಲೆ ಸ್ಕಿನ್ ರಫ್ ಆಗಿರುತ್ತೆ, ಅದು ಜಾಸ್ತಿ ಖಾರ ಇರೋದಿಲ್ಲ. ಈಗ ಮೆಣಸಿನ್ಕಾಯಿನ ನೀರು ಹಾಕಿ ಚೆನ್ನಾಗಿ ತೊಳೆದ್ಕೊಳ್ತಿದ್ದೀನಿ. ತೊಳೆದಾಗಿದೆ. ಈ ಮೇಲಿನ ನೀರನ್ನು ಚೆಲ್ಲಿ ಈಗ ಮೆಣಸಿನ್ಕಾಯಿ ಮಧ್ಯೆ ಈ ಥರ ಒಂದು ನೀಡಲಿಂದ ಕಟ್ ಮಾಡಬೇಕು. ನೋಡಿ, ಈ ಥರ 2 ಪೀಸ್ ಆಗಬಾರ್ದು, ಜಸ್ಟ್ ಈ ಥರ ನೋಡಿ, ಈ ಥರ ಮಧ್ಯ ಕಟ್ ಆಗಬೇಕಷ್ಟೇ. ಹೀಗೆ ಎಲ್ಲ ಮೆಣಸಿನ್ಕಾಯಿನೂ ಸಹ ಕಟ್ ಮಾಡ್ತಿದ್ದೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ತೋರಿಸುತ್ತೆ. ಹೀಗೆ ಮೆಣಸಿನ್ಕಾಯಿನ ಮಧ್ಯ ಕಟ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಉಪ್ಪು ಮತ್ತು ಮಜ್ಜಿಗೆನ ಚೆನ್ನಾಗಿ ಹೀರುತ್ತೆ. ನೋಡಿ, ಈಗ ಎಲ್ಲನೂ ಕಟ್ ಮಾಡಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಜ್ಜಿಗೆ ಮಾಡ್ಕೊಳ್ತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ 1/4 ಲೀಟ್ರಷ್ಟು ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಇದು ಮಜ್ಜಿಗೆ ಆಗಿದೆ. ನೀವು ಮನೆಯಲ್ಲೇ ಬೆಣ್ಣೆ ತೆಗಿತಿದ್ರೆ ಅದ್ರ ಮಜ್ಜಿಗೆ ಸಹ ಹಾಕಬಹುದು. ನೋಡಿ, ಈಗ ಈ ಮಜ್ಜಿಗೆನ ಮೆಣಸಿನ್ಕಾಯಿಗೆ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಮುಳುಗೋವಷ್ಟು ಮಜ್ಜಿಗೆ ಹಾಕಬೇಕು. ಉಪ್ಪು ಕರಗಲಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ತೆಳಗೆ ಮೇಲೆ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಮೆಣಸಿನ್ಕಾಯಿ ಒಂದಿನ ಹೀಗೆ ಮಜ್ಜಿಗೆಯಲ್ಲೇ ಇರಬೇಕು. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಮರುದಿನ ಬೆಳಗ್ಗೆ ನಾನೀಗ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗ್ತಿದ್ದೀನಿ. ಬಟ್ಟೆ ಮೇಲೆ ಒಣ ಹಾಕಬೇಡಿ. ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಒಣ ಹಾಕಿ. ಮಜ್ಜಿಗೆ ಎಲ್ಲ ಬಟ್ಟೆಗೆ ಹೀರಿಬಿಡುತ್ತೆ. ಹಾಗಾಗಿ ನೋಡಿ, ಹೀಗೆ ಸಂಜೆ ಅನ್ನುವಷ್ಟರಲ್ಲಿ ಈ ಥರ ಒಣಗಿ ಹೀಗಾಗಿದೆ. ಈಗ ಇದನ್ನು ಮತ್ತೆ ಮಜ್ಜಿಗೆಗೆ ಹಾಕಬೇಕು. ಇದು ಈಗ ರಾತ್ರಿ ಇಡೀ ಮಜ್ಜಿಗೆಯಲ್ಲೇ ಇರಬೇಕು. ಮತ್ತೆ ಮರುದಿನ ಬೆಳಗ್ಗೆ ಬಿಸಿಲಲ್ಲಿ ಒಣ ಹಾಕಬೇಕು. ಈ ಹಂತದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಮುರಿದು ತಿನ್ನೋಡಿ. ಉಪ್ಪು ಬೇಕಿದ್ದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕಬಹುದು. ಹೀಗೆ 2 ದಿನ ಮಜ್ಜಿಗೆಯಲ್ಲಿ ಹಾಕಿ ತೆಗೆದು ನಂತರ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣ ಹಾಕಿದಾಗ ಅಲ್ಲೇ ಬಿಡಬೇಡಿ. ಮತ್ತೆ ಸಂಜೆ ತಂದು ಒಳಗಿಟ್ಟು ನಂತರ ಬೆಳಗ್ಗೆ ಒಣ ಹಾಕಿ. ಹೀಗೆ ಮಾಡೋದ್ರಿಂದ ಬಳಕನ ಮೆಣಸಿನ್ಕಾಯಿ ಕಪ್ಪಾಗೋದಿಲ್ಲ, ಹೀಗೆ ಬೆಳ್ಳಗಾಗುತ್ತೆ. ನಾನಿಲ್ಲಿ ಈಗ 5 ರಿಂದ 6 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಳಕನಕಾಯಿ ಒಣಗಿಸ್ಬೇಕು. ಹಾಗಾದರೆ ವರ್ಷವಿಡೀ ಹಾಳಾಗೋದಿಲ್ಲ. ನೋಡಿ, ಈಗ ಎಣ್ಣೆಲಿ ಹಾಕಿ ತೋರಿಸ್ತಿದ್ದೀನಿ ಹೇಗಾಗಿದೆ ಬಳಕನಕಾಯಿ ಅಂತ. ಬಳಕನಕಾಯಿನ ಎಣ್ಣೆಲಿ ಹಾಕಿ ಕರಿಯುವಾಗ ಎಣ್ಣೆ ಸ್ವಲ್ಪ ಹಾಕಿ ಕರೀರಿ. ಯಾಕಂದರೆ ಅದ್ರ ಮೇಲಿನ ಮಜ್ಜಿಗೆ ಎಲ್ಲ ಎಣ್ಣೆಲಿ ಬಿಟ್ಟು ಎಣ್ಣೆ ಹಾಳಾಗುತ್ತೆ. ಹಾಗಾಗಿ ನೋಡಿ, ಈಗ ಕರಿದಾಗಿದೆ, ತೆಗಿತಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಳಕನಕಾಯಿ ರೆಡಿಯಾಗಿದೆ. ಒಣಗಿದ ಬಳಕನಕಾಯಿನ ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ. ವರ್ಷವಿಡೀ ಇಟ್ಟರೂ ಹಾಳಾಗೋದಿಲ್ಲ. ಹಾಗಾದರೆ ನೀವು ಸಹ ಈ ಬೇಸಿಗೆಯಲ್ಲಿ ಈ ಬಳಕನಕಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.